ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಖಾಸಗಿ ವಾಹಿನಿಗೆ ನೀಡಿರುವ 80 ನಿಮಿಷದ ಸಂದರ್ಶನದಲ್ಲಿ ಒಮ್ಮೆಯೂ ಬಡತನದ ಬಗ್ಗೆ ಮಾತನಾಡಿಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ವಿಷಾದ ವ್ಯಕ್ತಪಡಿಸಿದರು. ತುಮಕೂರು ನಗರದ ಮಾರುತಿ ಮಹಾಜನ್ ಕನ್ವೆನ್ಷನ್ ಹಾಲ್ನಲ್ಲಿ ಗೊಲ್ಲ ಸಮಾಜದ ಮುಖಂಡರ ಮಹಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಖಾಸಗಿ ವಾಹಿನಿಯಲ್ಲಿ 80 ನಿಮಿಷಗಳ ಕಾಲ ಮಾತನಾಡಿದರು. ಆದರೆ ಅವರು ಬಡವರ ಮತ್ತು ರೈತರ ಪರ ಕಾಳಜಿ ಬಗ್ಗೆ ಒಂದು ಸಾರಿಯೂ ಜ್ಞಾಪಕ ಮಾಡಿಕೊಂಡಿಲ್ಲದ ಮೋದಿ ಯಾವ ಅಭಿವೃದ್ಧಿ ಮಾಡಬಹುದು ಎಂದು ವಿಷಾದ ವ್ಯಕ್ತಪಡಿಸಿದರು. ಇನ್ನು ರಾಹುಲ್ ಗಾಂಧಿ ಬಗ್ಗೆ 36 ಬಾರಿ ಪ್ರಸ್ತಾಪ ಮಾಡಿದ್ದಾರೆ ಎಂದು ದೂರಿದರು. ನಿನ್ನೆ ದಿವಸ ನಮ್ಮ ಪ್ರಧಾನಮಂತ್ರಿಗಳು ಅದ್ಯಾವುದು ANI ನಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟರು. 80 ನಿಮಿಷ ಮಾತಾಡಿದರು. 80 ನಿಮಿಷ ಮಾಡಿದಂತ ಪ್ರಧಾನಮಂತ್ರಿಗಳ ಮಾತು ಒಂದು ಬಾರಿಯೂ ಕೂಡ ಬಡತನದ ಬಗ್ಗೆ ಮಾತಾಡಿಲ್ಲ. ನಾಟ್ ಈವನ್ ಒನ್ಸ್. ಒಂದೇ ಒಂದು ಸಾರಿ ಬಡತನದ ಬಗ್ಗೆ ಮಾತಾಡಿಲ್ಲ. ಒಂದೇ ಒಂದು ಸಾರಿ ರೈತರ ಬಗ್ಗೆ ಮಾತಾಡಿ. 38 ಸಾರಿ ರಾಹುಲ್ ಗಾಂಧಿ ಹೆಸರು ತಗೊಂಡಿದ್ದಾರೆ. 38 ಬಾರಿ ತಗೊಂಡು 65 ಬಾರಿ ಕಾಂಗ್ರೆಸ್ಸಿನ ಬಗ್ಗೆ ತಗೊಂಡಿದ್ದಾರೆ ಹೆಸರು. ಕಾಂಗ್ರೆಸ್ ಹೆಸರನ್ನ 68 ಸಾರಿ ತಗೊಂಡಿದ್ದಾರೆ. ರಾಹುಲ್ ಗಾಂಧಿಯನ್ನ 38 ಸಾರಿ ಹೇಳಿದ್ದಾರೆ. ಆದ್ರೆ ರೈತರ ಬಗ್ಗೆ ಒಂದೇ ಒಂದು ಸಾರಿ ಕೂಡ ರೈತನ ಹೆಸರು ಹೇಳಿಲ್ಲ. ಬಡತನದ ಬಗ್ಗೆ ಒಂದೇ ಒಂದು ಸಾರಿ ಹೇಳಿಲ್ಲ. 2 ಸಾರಿ ಮಾತ್ರ ಉದ್ಯೋಗದ ಬಗ್ಗೆ ಮಾತಾಡಿದ. ಅಂದ್ರೆ ನಿಮ್ಮ ಆಂತರ್ಯದಲ್ಲಿ ಇರ್ತಕ್ಕಂತ ವಿಚಾರಧಾರೆ ಏನಿದೆ, ನಿಮ್ಮ ಆಂತರ್ಯದಲ್ಲಿ ಇರ್ತಕ್ಕಂತ ವಿಚಾರ ಕೆಲವೊಂದೊಂದು ಸಾರಿ ಬಂದ್ಬಿಡ್ತಾವ, ಗೊತ್ತಾಗದೆ ಬಂದ್ಬಿಡ್ತಾವ. ಅಂದ್ರೆ ನೀವು ಆಡಿರ್ತಕ್ಕಂತ ಮಾತುಗಳಲ್ಲಿ ಈ ವಿಷಯಗಳು ಬರಲಿಲ್ಲ ಅಂದ್ರೆ ನಿಮ್ಮ ಆಸಕ್ತಿ ಏನಿದೆ ಅನ್ನೋದನ್ನ ತೋರಿಸಿ. ನಿಜ, ನಾನು ಟೀ ಮಾರ್ತಿದ್ದೆ, ರೈಲ್ವೆ ಸ್ಟೇಷನ್ ಟೀ ಮಾರ್ತಿದ್ದೆ, ಯಾರು ನೋಡಿರ್ಲಿಲ್ಲ. ಯಾವತ್ತು ಫೋಟೋ ಏನು ಸಿಕ್ಕಿಲ್ಲ. ಇಲ್ಲಿ ತನಕ ಸಿಕ್ಕಿದ್ಯಾ? ಅವ್ರು ಟೀ ಮಾರಿದ್ದೆ ಅವತ್ತು ಸಿಕ್ಕಿಲ್ಲ. ಇರ್ಲಿ, ಅದವರು ಅದನ್ನ ಬಗ್ಗೆ ನಾವು ಅಲ್ಲಿಂದ ಬಂದು ಅವರು ಕೂಡ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಪ್ರಧಾನಮಂತ್ರಿ ಆಗಿದ್ದಾರೆ, ಇರ್ಬೋದು, ನಮ್ಗೆಲ್ಲ ಹೆಮ್ಮೆ ಇರಲಿ. ಆದ್ರೆ ಇವತ್ತು ಈ ದೇಶವನ್ನ 10 ವರ್ಷ ಆಳಿದ್ರಲ್ಲ, ಅಲ್ಲಿ ನಾವು ಮಾಡ್ತಕ್ಕಂಥ ಪ್ರಶ್ನೆಗಳು, ನೀವು ಆಡಿರುವಂತ ಪ್ರತಿಯೊಂದು ಒಂದೊಂದು ಮಾತು ಕೂಡ ಐತಿಹಾಸಿಕವಾಗಿ ಉಳಿದೋಗಿದೆ, ಹಿಸ್ಟ್ರಿನಲ್ಲಿ ಉಳಿದೋಗಿದೆ. ನಾನು ಏನ್ ಮಾತಾಡಿದ್ದೆ 2014ರಲ್ಲಿ, ಈಗ 2024ರಲ್ಲಿ ಏನ್ ಮಾತನಾಡ್ತೀನಿ ಅನ್ನೋದು ಇತಿಹಾಸದಲ್ಲಿ ಉಳಿದೋಗಿದೆ. ಇದನ್ನ ಮರೆಸಕ್ಕಾಗೋದಿಲ್ಲ ನಾವು. ಇವತ್ತು ಚರ್ಚಿಲ್ 1935ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಏನ್ ಮಾತಾಡ್ದ ಅಂತ ಇವತ್ತು ನಾವು ಮಾತಾಡ್ತೀವಿ, ಇವತ್ತು ನೆನಪಿಸ್ಕೊಳ್ತೀವಿ. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 1924ರಲ್ಲಿ ಮೊದಲನೆಯ ಬಾರಿಗೆ AICC ಅಧ್ಯಕ್ಷರಾಗಿ ಅವರು ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೂತು ಏನ್ ಮಾತಾಡಿದ್ರು ಇವತ್ತು ನಾವು ಸ್ಮರಿಸ್ಕೊಳ್ತೇವೆ. ಮುಂದಿನ ಪೀಳಿಗೆ ನರೇಂದ್ರ ಮೋದಿ ಅವರು 2014ರಲ್ಲಿ ಏನ್ ಮಾತಾಡಿದ್ರು, 2024ರಲ್ಲಿ ಏನ್ ಮಾತಾಡಿದ್ರು ಅಂತೇಳಿ ಮುಂದಿನ ಪೀಳಿಗೆ ಜ್ಞಾಪಿಸ್ಕೊಳ್ಳೋದು ಇತಿಹಾಸ ಇದು. ಆದ್ರಿಂದ ಸ್ನೇಹಿತರೆ, ನಾವು ನಮ್ಮ ತೀರ್ಮಾನವನ್ನ ಇವತ್ತು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಹುಟ್ಟಿದ್ದೇ ಬಡವರಿಗೋಸ್ಕರ. ಈ ದೇಶಕ್ಕೆ ಸ್ವತಂತ್ರ ತರಬೇಕು ಅಂತ ಗಾಂಧೀಜಿ ನೇತೃತ್ವದಲ್ಲಿ ಹೋರಾಟ ಮಾಡಿದ ನಂತರ ಸ್ವತಂತ್ರ ಬಂದ ಮೇಲೆ ಏನ್ ಕೆಲಸ ಮಾಡ್ಕೊಂಡು ಬಂದು ಕಾಂಗ್ರೆಸ್? ಈ ದೇಶದ ಬಡವರನ್ನ ಮೇಲೆ ತರಬೇಕು. ಹಸಿವಿನಿಂದ ನರಳುತ್ತಾ ಇರೋರನ್ನ ಅವರಿಗೆ ಹಸಿವು ಮುಕ್ತ ಮಾಡಬೇಕು. ಅವನಿಗೆ ಒಂದಿಷ್ಟು ಸ್ವಾಭಿಮಾನದ ಬದುಕನ್ನು ಕೊಡಬೇಕು. ಇದು ಕಾಂಗ್ರೆಸ್ನವರು ಪ್ರಾರಂಭ ಮಾಡಿದ್ದು. ಇಲ್ಲಿಯವರೆಗೂ ನಾವೇನಾರ ಬದಲಾಗಿದ್ದೀವಾ?